ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ನಾಗರಾಜಮೂರ್ತಿ PN, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ವಿರಾಜ್ಪೇಟ್. Dear friends, in this class I am going to talk about one of the most noted sonnets written by John Milton, that is On His Blindness. ವೆಲ್ಕಮ್ ಬ್ಯಾಕ್ ಟು ಮೈಷಮಾರ್ಗ ಕನ್ನಡ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್. ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್, ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ರೈಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್, ಅದು ಯಾರಪ್ಪ ಅಂತಂದರೆ ಸ್ನೇಹಿತರೆ, ಜಾನ್ ಮಿಲ್ಟನ್ ಅವರು. ತಮ್ಮ ಮಧ್ಯ ವಯಸ್ಸಿನಲ್ಲೇ ತಮ್ಮ ದೃಷ್ಟಿಯನ್ನು ಕಳ್ಕೊಂಡು ಆಂಗ್ಲ ಸಾಹಿತ್ಯಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟವರು ಯಾರಪ್ಪ ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಜಾನ್ ಮಿಲ್ಟನ್. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತು, ಈ ಆಂಗ್ಲ ಭಾಷೆಗೆ ಮತ್ತು ಆಂಗ್ಲ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸನೇ ಇದೆ. ಈ ಆಂಗ್ಲ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದ್ದರೂ ಕೂಡ ತಮ್ಮದೇ ಆದಂಥ ಒಂದು ಮಹಾಕಾವ್ಯವನ್ನು ರಚನೆ ಮಾಡೋದರಲ್ಲಿ ಈ ಇಂಗ್ಲೀಷರು, ಈ ಆಂಗ್ಲ ಸಾಹಿತ್ಯ ಏನಿದೆ ಅದು ಸಂಪೂರ್ಣವಾಗಿ ಸೋತೋಗಿತ್ತು ಸ್ನೇಹಿತರೆ, ಸಂಪೂರ್ಣವಾಗಿ ವಿಫಲ ಆಗೋಗಿತ್ತು ಅನ್ನುವಂಥ ಸಂದರ್ಭದಲ್ಲಿ ಪ್ಯಾರಡೈಸ್ ಲಾಸ್ಟ್ ಅಂತಕ್ಕಂಥ ಮಹಾಕಾವ್ಯವನ್ನು ರಚನೆ ಮಾಡೋದ್ರ ಮೂಲಕ ನಮ್ಮ ಸಾಹಿತ್ಯ ಅಂದರೆ ಆಂಗ್ಲ ಸಾಹಿತ್ಯ ಯಾವ ಸಾಹಿತ್ಯಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟವರು, ಇಡೀ ಜಗತ್ತಿಗೆ ತಮ್ಮ ಸಾಹಿತ್ಯದ ಪವರನ್ನು, ತಾಕತ್ತನ್ನು ತೋರಿಸ್ಕೊಟ್ಟಂಥವರು ಜಾನ್ ಮಿಲ್ಟನ್ ಅವರು. ಸ್ನೇಹಿತರೆ, ಈ ಜಾನ್ ಮಿಲ್ಟನ್ ಅವರು ವಾಸ್ ಬಾರ್ನ್ ಆನ್ 9th ಡಿಸೆಂಬರ್ 1608. ಸ್ನೇಹಿತರೆ, 1608 ಡಿಸೆಂಬರ್ 9ರಂದು ಜಾನ್ ಮಿಲ್ಟನ್ ಅವರು ಇಂಗ್ಲೆಂಡ್ನ ಲಂಡನ್ ಅಂತಕ್ಕಂಥ ನಗರದಲ್ಲಿ ಜನಿಸ್ತಾರೆ. ಸ್ನೇಹಿತರೆ, ಸಿನ್ಸ್ ಹಿಸ್ ಚೈಲ್ಡ್ಹುಡ್ ವಾಸ್ ವೆರಿ ಪ್ಯಾಷನೇಟ್ಸ್ ಟುವರ್ಡ್ಸ್ ರೈಟಿಂಗ್ ಪೋಯಟ್ರಿ. ತಮ್ಮ ಬಾಲ್ಯದಿಂದಲೂ ಇವ್ರು ಏನೋ ಒಂಥರ ಪ್ಯಾಷನ್, ಏನೋ ಒಂಥರ ಹುಚ್ಚು, ಈ ಕವಿತೆಯನ್ನು ಬರೆತಕ್ಕಂಥದ್ದು, ಲೇಖನಗಳನ್ನು ಬರೆತಕ್ಕಂಥದ್ದು ಬಹಳ ಹುಚ್ಚು. ಈ ವಾಸ್ ಎ ರಿಲಿಜಿಯಸ್ ಪಾಯಿಟ್. ಇವರ ಕವಿತೆಗಳು, ಇವರ ಲೇಖನಗಳು ಯಾವುದ್ರ ಬಗ್ಗೆ ಬರಿತಾ ಇದ್ವು ಅಂತಪ್ಪ ಅಂತಂದರೆ ಆ ದೈವತ್ವ, ಧಾರ್ಮಿಕತೆಯನ್ನು, ರಿಲಿಜಿಯಸ್ಸನ್ನು, ಜೀಸಸ್ ಕ್ರಿಸ್ತನ್ನು, ದೇವರನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಬರೀತಕ್ಕಂಥದ್ದು ಇವರ ಸ್ಟೈಲ್ ಆಫ್ ಪೊಯೆಟ್ರಿ ಅಂತಕ್ಕಂಥ. ಸ್ನೇಹಿತರೆ, ವೆನ್ ಜಾನ್ ಮಿಲ್ಟನ್ ಕೇಮ್ ಟು ಲೈಮ್ ಲೈಟ್, ಯಾವಾಗ ಇವರು ಪ್ರವರ್ಧಮಾನಕ್ಕೆ ಬರ್ತಾರೋ ಜಾನ್ ಮಿಲ್ಟನ್ ಅವರು, ಆಗ ಒಂದು ಮಹತ್ತರವಾದ ಘಟನೆ ನಡೀತಾ ಇರುತ್ತೆ ಇಂಗ್ಲೀಷಲ್ಲಿ. ಸ್ನೇಹಿತರೆ, ಅದೇನಪ್ಪ ಅಂತಂದರೆ ಇಂಗ್ಲೀಷ್ ಸಿವಿಲ್ ವಾರ್ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಯಾಕೆ ಆ ಟೈಮ್ಗೆ ಇಂಗ್ಲೀಷ್ ಸಿವಿಲ್ ವಾರ್ ನಡೀತಾ ಇರ್ತದೆ ಅಂತಂದರೆ ಸ್ನೇಹಿತರೆ, ಕಾರಣಗಳು ಬಹುಮುಖ್ಯವಾಗಿ 3. ಒಂದು ಏನಪ್ಪ ಅಂತಂದರೆ, ಆ ಸಂದರ್ಭದಲ್ಲಿ ಈ ಧಾರ್ಮಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರೋದಿಲ್ಲ ಸ್ನೇಹಿತರೆ, ಮತ್ತು ಈ ಪ್ರೆಸ್ ಅಂತ ನಾವು ಏನು ಕರಿತೀವಿ ಅದಕ್ಕೆ ಸ್ವಾತಂತ್ರ್ಯ ಇರೋದಿಲ್ಲ, ನಿರ್ಬಂಧ ಹೇರಿರ್ತಾರೆ ಪ್ರೆಸ್ಗೆ ಅಂತಕ್ಕಂಥ. 3ನೇದು ಡಿವೋರ್ಸ್ ಅಂತಕ್ಕಂಥದ್ದು. ಈ 3 ಅಜೆಂಡಾಗಳನ್ನ ಇಟ್ಕೊಂಡು, ಈ 3 ಕಾರಣಗಳನ್ನ ಇಟ್ಕೊಂಡು ಇಂಗ್ಲೆಂಡಲ್ಲಿ ಇಂಗ್ಲೀಷ್ ಸಿವಿಲ್ ವಾರ್ ಅಂತ ನಡೀತಾ ಇರ್ತದೆ. ಈ ಇಂಗ್ಲೀಷ್ ಸಿವಿಲ್ ವಾರಲ್ಲಿ ಜಾನ್ ಮಿಲ್ಟನ್ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಈ ವಾಸ್ ವೆರಿ ಕ್ಲೋಸ್ ಟು ಆಲಿವರ್ ಕ್ರಾಮ್ವೆಲ್ಗೆ ತುಂಬ ಆಪ್ತರಾಗಿದ್ದರಿಂದ ಜಾನ್ ಮಿಲ್ಟನ್ ಅವರು ಈ ಇಂಗ್ಲೀಷ್ ಸಿವಿಲ್ ವಾರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು. ಸ್ನೇಹಿತರೆ, ಹೀಗೆ ಜಾನ್ ಮಿಲ್ಟನ್ ಅವರ ಜೀವನ ಸಾಗ್ತಾ ಇರಬೇಕಾದ್ರೆ ಒಂದು ದುರಂತವಾದ ಘಟನೆ ಇವ್ರ ಜೀವನದಲ್ಲಿ ನಡೆದೋಗುತ್ತೆ. ಅದೇನಪ್ಪ ಅಂತಂದರೆ 1651ರಲ್ಲಿ, ಕೆಲವೊಂದು ಪುಸ್ತಕದಲ್ಲಿ 1652 ಅಂತ ಇದೆ, 1651ರಲ್ಲಿ ಜಾನ್ ಮಿಲ್ಟನ್ ಅವರು ಸಂಪೂರ್ಣವಾಗಿ ತಮ್ಮ ದೃಷ್ಟಿಯನ್ನು ಕಳ್ಕೊಂಡು ಅಂಧರಾಗ್ತಾರೆ, ಅಂದರೆ ಕುರುಡರಾಗ್ತಾರೆ ಸ್ನೇಹಿತರೆ. ಮತ್ತು ಅವರು ಕುರುಡರಾದ ನಂತರದ ಮುಂದಿನ ದಿನಗಳಲ್ಲಿ ಅವರು ಪ್ಯಾರಡೈಸ್ ಲಾಸ್ಟ್ ಎನ್ನುವ ಮಹಾಕಾವ್ಯವನ್ನು ರಚನೆ ಮಾಡ್ತಾರೆ. ಅದು 1667ರಲ್ಲಿ ಪಬ್ಲಿಷ್ ಆಗುತ್ತೆ. ಮತ್ತು ಪ್ಯಾರಡೈಸ್ ರೀಗೇನ್ ಅಂತಕ್ಕಂಥ ಮಹಾಕಾವ್ಯವನ್ನು ರಚನೆ ಮಾಡ್ತಾರೆ. ಮತ್ತು ಸ್ಯಾಮ್ಸನ್ ಅಗ್ನೆಸ್ಟ್, ಇನ್ನಿತರ ಇವರ ಮಹಾಕಾವ್ಯಗಳು ಏನಿದೆ, ಪ್ರಬುದ್ಧವಾದಂಥ ರೈಟಿಂಗ್ಸ್, ಬರವಣಿಗೆಗಳು ಅಂತ ಏನಿದೆ, ಅವೆಲ್ಲವೂ ಈ ಕಾಲಘಟ್ಟದಲ್ಲಿ ಮೂಡಿ ಬಂದಂಥದ್ದು ಸ್ನೇಹಿತರೆ. ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನು ರೊಮ್ಯಾಂಟಿಕ್ ಏಜ್ ಅಂತ ಕರಿತೀವಿ, ಈ ರೊಮ್ಯಾಂಟಿಕ್ ಯುಗ ಅಂತ ಕರಿತೀವಿ, ಆ ಯುಗದಲ್ಲಿ ಬರುವಂಥ ಪ್ರಮುಖವಾದ ರೊಮ್ಯಾಂಟಿಕ್ ಕವಿಗಳೇನಿದ್ದಾರೆ, ಅದು PB ಶೆಲ್ಲಿ ಆಗಿರ್ಬೋದು, ವಿಲಿಯಂ ವರ್ಡ್ಸ್ವರ್ತ್ ಆಗಿರ್ಬೋದು, ವಿಲಿಯಂ ಬ್ಲೇಕ್ ಆಗಿರ್ಬೋದು, ಇವರೆಲ್ಲರೂ ದೇ ವರ್ ಆಲ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಜಾನ್ ಮಿಲ್ಟನ್ ಆ್ಯಂಡ್ ಹಿಸ್ ರೈಟಿಂಗ್ಸ್. ಇವರೆಲ್ಲ ಜಾನ್ ಮಿಲ್ಟನ್ನ ಜೀವನದಿಂದ, ಜಾನ್ ಮಿಲ್ಟನ್ನ ಬರವಣಿಗೆಯಿಂದ ಪ್ರೇರೇಪಿತರಾಗಿದ್ದು ಮತ್ತು ಸ್ಫೂರ್ತಿಯನ್ನು ಪಡ್ಕೊಂಡಿದ್ದು ಸ್ನೇಹಿತರೆ. ಮತ್ತು ಸ್ನೇಹಿತರೆ, 1660ರಲ್ಲಿ ಚಾರ್ಲ್ಸ್ ದ ಸೆಕೆಂಡ್ ಅಂತಕ್ಕಂಥವನು ಮತ್ತು ಇಂಗ್ಲೆಂಡಿನ ಅಧಿಪತ್ಯಕ್ಕೆ ಏರ್ತಾನೆ, ಇಂಗ್ಲೆಂಡಿನ ರಾಜನಾಗ್ತಾನೆ. ಆ ಇಂಗ್ಲೆಂಡಿನ ರಾಜನಾಗ್ತಿದ್ದಂಗೆ 1660ರಲ್ಲಿ ಜಾನ್ ಮಿಲ್ಟನ್ ಅವ್ರನ್ನ ಬಂಧಿಸಲಾಗ್ತದೆ.
ಅವತ್ತಿಂದ ಕೊನೆಯ ದಿನದ ತನಕ ಅಂದರೆ ನವೆಂಬರ್ 8 1674 ತನಕನೂ ಜಾನ್ ಮಿಲ್ಟನ್ ಅವರು ಏಕಾಂಗಿಯಾಗಿ ಜೀವನ ನಡೆಸಬೇಕಾಗ್ತದೆ. ಕೊನೆಗೆ ನವೆಂಬರ್ 8ರಂದು ಇಹಲೋಕವನ್ನು ತ್ಯಜಿಸ್ತಾರೆ ಸ್ನೇಹಿತರೆ. ಜಾನ್ ಮಿಲ್ಟನ್ ಅವರು ಖಂಡಿತ ನಮ್ಮ ಜೊತೆಯಲ್ಲಿ ಭೌತಿಕವಾಗಿ ಇಲ್ಲ, ಆದರೂ ಕೂಡ ಅವರ ಬರೆದಿರ್ತಕ್ಕಂಥ ಮಹಾಕಾವ್ಯಗಳ ಮೂಲಕ, ಅವ್ರು ಬರೆದಿರ್ತಕ್ಕಂಥ ಸಾನೆಟ್ಗಳ ಮೂಲಕ, ಅವರು ಬರೆದಿರ್ತಕ್ಕಂಥ ಬರವಣಿಗೆಯ ಮೂಲಕ ಜಾನ್ ಮಿಲ್ಟನ್ ಅವರು ಜೀವಂತವಾಗಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಅತಿಶಯೋಕ್ತಿ ಏನಲ್ಲ. On his blindness, it is one of the most noted sonnets written by ಜಾನ್ ಮಿಲ್ಟನ್. ಸ್ನೇಹಿತರೆ, ಜಾನ್ ಮಿಲ್ಟನ್ ಅವರು ಬರೆದಿರ್ತಕ್ಕಂಥ ಸಾನೆಟ್ಗಳಲ್ಲಿ ಇದು ಬಹಳ ಅತಿ ಮುಖ್ಯವಾದಂಥದ್ದು. ಮತ್ತು ದಿಸ್ ಸಾನೆಟ್ ಈಸ್ ಆಟೋಬಯೋಗ್ರಫಿಕಲ್. ಸಂಪೂರ್ಣವಾಗಿ ಈ ಸಾನೆಟನ್ನು ತಮ್ಮ ಬಗ್ಗೆನೇ, ತಮ್ಮ ಆತ್ಮಚರಿತ್ರೆಯ ಬಗ್ಗೆನೇ, ತಮ್ಮ ಬಗ್ಗೆನೇ ಬರ್ಕೊಂಡಿರುವಂಥ ಸಾನೆಟ್ ಇದು. ಸ್ನೇಹಿತರೆ, ನಾನು ಆಗಲೇ ಹೇಳಿದೆ ತಮ್ಮ ಮಧ್ಯ ವಯಸ್ಸಿನಲ್ಲಿ ಅಂತಂದರೆ ಅಟ್ ದಿ ಏಜ್ ಆಫ್ 44, ಕೆಲವೊಂದು ಪುಸ್ತಕದಲ್ಲಿ 42 ಅಂತ ಇದೆ. ಆ ತಮ್ಮ ಮಧ್ಯ ವಯಸ್ಸಿನಲ್ಲಿ ತಮ್ಮ ಸಂಪೂರ್ಣ ದೃಷ್ಟಿಯನ್ನು ಕಳ್ಕೊತಾರೆ ಸ್ನೇಹಿತರೆ. ಆ ದೃಷ್ಟಿಯನ್ನು ಕಳ್ಕೊಂಡಾಗ ತುಂಬ ನೋವಾಗ್ತದೆ, ತುಂಬ ಫ್ರಸ್ಟ್ರೇಟ್ ಆಗ್ತಾರೆ, ತುಂಬ ಡಿಸಪಾಯಿಂಟ್ ಆಗ್ತಾರೆ. ಆ ಸಂದರ್ಭದಲ್ಲಿ, ಆ ಹಿನ್ನೆಲೆಯಲ್ಲಿ ಈ ಸಾನೆಟನ್ನು ಬರೆದಿರ್ತಕ್ಕಂಥದ್ದು ಜಾನ್ ಮಿಲ್ಟನ್ ಅವರು ಸ್ನೇಹಿತರೆ. ಇಟ್ ಈಸ್ ಎ ಸಾನೆಟ್. ಏನು ಸಾನೆಟ್ ಅಂತಂದರೆ, ವಾಟ್ ಈಸ್ ಸಾನೆಟ್? Sonnet, it is a poetical form. It is a poem of 14 line. 14 ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪದ್ಯವನ್ನು ನಾವು ಸಾನೆಟ್ ಅಂತ ಕರಿತೀವಿ ಸ್ನೇಹಿತರೆ. ಸಾನೆಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಮತ್ತೆ ಆ ಸಾನೆಟನ್ನು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಅದೇನಪ್ಪ ಅಂತಂದರೆ ಪೆಟ್ರಾರ್ಕನ್ ಸಾನೆಟ್ ಆ್ಯಂಡ್ ಶೇಕ್ಸ್ಪಿಯರನ್ ಸಾನೆಟ್ ಅಂತ. ಈ ಪೆಟ್ರಾರ್ಕನ್ ಸಾನೆಟ್ನ ಮತ್ತೆ ನಾವು 2 ಭಾಗಗಳಾಗಿ ವಿಂಗಡಿಸ್ತೀವಿ. 8 ಲೈನ್ಸ್ ಆಫ್ ಆಕ್ಟೇವ್ ಆ್ಯಂಡ್ 6 ಲೈನ್ಸ್ ಆಫ್ ಸಿಸ್ಟೆಟ್ ಅಂತ ಅಂದ್ಬಿಟ್ಟು ಸ್ನೇಹಿತರೆ. ಮತ್ತು ಶೇಕ್ಸ್ಪಿಯರ್ ಸಾನೆಟನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಅದೇನಪ್ಪ ಅಂದರೆ 4 ಲೈನ್ಸ್ ಆಫ್ 3 ಕ್ವಾಡ್ರೈನ್ಸ್ ಆ್ಯಂಡ್ ಫಾಲೋಯಿಂಗ್ ಎ ರೈಮಿಂಗ್ ಕಪ್ಲೆಟ್ ಅಂತಕ್ಕಂಥದ್ದು. ಇಲ್ಲಿ ಜಾನ್ ಮಿಲ್ಟನ್ ಹ್ಯಾಸ್ ಯೂಸಿಂಗ್ ದ ಫಸ್ಟ್ ಮೆಥಡ್ ಅಂತಂದರೆ ಪೆಟ್ರಾರ್ಕನ್ ಸಾನೆಟ್ ಪ್ಯಾಟ್ರನನ್ನು ಯೂಸ್ ಮಾಡಿಕೊಂಡು ಬರೆದಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಪದ್ಯ ಶುರು ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ವಾಟ್ ಆರ್ ದಿ ಮೇಜರ್ ಥೀಮ್ಸ್, ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಸಾನೆಟ್ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಜಾನ್ ಮಿಲ್ಟನ್ ಅವರು ತಮ್ಮ ದೃಷ್ಟಿಯನ್ನು ಕಳ್ಕೊಂಡ ನಂತರ ಈ ಫೈಂಡ್ ಔಟ್ ದ ಸ್ಪಿರಿಚುವಲ್ ಲೈಟ್. ತಮ್ಮ ದೃಷ್ಟಿ ಹೋದ್ರೇನಂತೆ, ತಮ್ಮ ಧಾರ್ಮಿಕ ದೃಷ್ಟಿ, ತಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾನು ಬರಿತೀನಿ ಅಂತಕ್ಕಂಥ ಅದನ್ನು ಬಳಸ್ಕೊಂಡಿರುವಂಥದ್ದು ಸ್ಪಿರಿಚುವಲ್ ಲೈಟ್ ಅಂತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಸ್ಟಾಂಚ್ ಫೈತ್ ಇನ್ ಗಾಡ್ ಅಂತಕ್ಕಂಥ. ಇವರು ಜಾನ್ ಮಿಲ್ಟನ್ ಅವರು ತಮ್ಮ ದೃಷ್ಟಿಯನ್ನು ಕಳ್ಕೊಂಡ್ರೂ ಸಹ ಆ ದೇವರಲ್ಲಿ ತಮ್ಮ ನಂಬಿಕೆಯನ್ನು ಅವರು ಕಳ್ಕೊಳ್ಳೋದೇ ಇಲ್ಲ. ಮತ್ತು ಅಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು. ಏನು ಅಕ್ಸೆಪ್ಟೆನ್ಸ್ ಅಂತಂದರೆ, ಆ ಜೀವನದಲ್ಲಿ ಏನು ಬರುತ್ತೋ, ಆ ದೇವರು ಏನು ಕೊಡ್ತಾನೋ, ಜೀಸಸ್ ಕ್ರಿಸ್ಟ್ ಏನು ಕೊಡ್ತಾನೋ ಅದನ್ನು ಸರಿಸಗಟಾಗಿ ಒಪ್ಕೊಳ್ಳುವಂಥದ್ದು, ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣ್ಬೋದು. ಮತ್ತು ಫ್ರಸ್ಟ್ರೇಷನ್ ಸ್ನೇಹಿತರೆ, ತಮ್ಮ ಕಣ್ಣುಗಳನ್ನು ಕಳ್ಕೊಂಡಲ್ಲಿ ಸಿಕ್ಕಾಪಟ್ಟೆ ನೋವನ್ನು ಇಲ್ಲಿ ಈ ಪದ್ಯದ ಮೂಲಕ ತೋಡ್ಕೊಳ್ಳುವಂಥದ್ದು. ಆ್ಯಂಡ್ ಮತ್ತು ಪೇಷನ್ಸ್, ಮತ್ತು ತಾಳ್ಮೆಯಿಂದ ಕಾಯುವಂಥದ್ದು. ಅಂದರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ತಾಳ್ಮೆಯನ್ನು ಕಳ್ಕೋಬಾರ್ದು ಅಂತಕ್ಕಂಥ ಮನೋಭಾವ ಇಲ್ಲಿ ನಮಗೆ ಕಾಣುತ್ತೆ. ಆ್ಯಂಡ್ ಕೊನೆಯದಾಗಿ ಸ್ನೇಹಿತರೆ, ದೇವರು ಒಬ್ಬ ಸರ್ವತ್ರಯ. ದೇವರು ಎಲ್ಲ ಕಡೆ, ಎಲ್ಲರಲ್ಲೂ, ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ದೇವರು ಇರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನಿರೂಪಣೆ ಮಾಡಿರ್ತಕ್ಕಂಥದ್ದು ಜಾನ್ ಮಿಲ್ಟನ್ ಅವರು. ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿ ಪೋಯಮ್. ಡಿಯರ್ ಫ್ರೆಂಡ್ಸ್, ಲೆಟ್ ಮಿ ರೀಡ್ ದ ಸಾನೆಟ್. When I consider how my light is spent, year of my days in this dark world and wide, and that one talent which is death to hide, lodged with me useless, though my soul more bent to serve therewith my Maker, and present my true account, lest ye returning chide. Does God exact day labor, lie denied? I fondly ask, but patience to prevent that murmur soon replies, God does not need either man's work or his own gifts. Who best bear his mind yoke, they serve him best. His state is kingly, thousands at his bidding speed, and post over land and ocean without rest. They also serve who only stand and wait. John Milton. Dear friends, let's start the sonnet. When I consider how my light is spent, year of my days in this dark world and wide. ಇಲ್ಲಿ I already told you that this sonnet is purely autobiographical ಅಂತಂದರೆ ಜಾನ್ ಮಿಲ್ಟನ್ ಅವರು
ತಮ್ಮ ಬಗ್ಗೆನೇ ಬರ್ಕೊಂಡಿರುವಂತಹ ಒಂದು ಸಾನೆಟ್ ಇದು, ಆನ್ ಈಸ್ ಬ್ಲೈಂಡ್ನೆಸ್ ಅಂತಕ್ಕಂಥದ್ದು. ಜಾನ್ ಮಿಲ್ಟನ್ ಅವರು ತಮ್ಮ 44ನೇ ವಯಸ್ಸಿನಲ್ಲಿ ಸಂಪೂರ್ಣವಾಗಿ ತಮ್ಮ ದೃಷ್ಟಿಯನ್ನು ಕಳ್ಕೊತಾರೆ ಅಂತಕ್ಕಂಥದ್ದು. ಕೆಲವೊಂದು ಪುಸ್ತಕಗಳಲ್ಲಿ 42 ವರ್ಷ ಅಂತ ಇದೆ, ಕೆಲವೊಂದು ಪುಸ್ತಕಗಳಲ್ಲಿ 44 ವರ್ಷ ಆಯಿತು. ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದನ್ನು ಮುಂದೆ ನೋಡೋಣ. ಇಲ್ಲಿ ಈ ಈ ಈ ಪದ್ಯವನ್ನು ಬರೆಯುವಾಗ, ಈ ಸಾನೆಟನ್ನು ಬರೆಯುವಾಗ ಜಾನ್ ಮಿಲ್ಟನ್ ಅವರ ಮನಸ್ಥಿತಿ ಹೇಗಿದೆ ಅಂತಂದರೆ ತುಂಬ ದುಃಖದಲ್ಲಿದ್ದಾರೆ, ತುಂಬ ಯಾತನೆ ಪಡ್ತಿದ್ದಾರೆ, ತುಂಬ ನೋವನ್ನು ಸಹಿಸಿದ್ದಾರೆ. ಯಾಕೆಂತಂದರೆ ಸ್ನೇಹಿತರೆ, ಇಟ್ ಈಸ್ ಎ ಕಾಮನ್ ಫಿನಾಮಿನ್. ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿದ್ದ, ಓಡಾಡ್ಕೊಂಡಿದ್ದ, ತುಂಬ ಚೆನ್ನಾಗಿ ದೃಷ್ಟಿ ಇತ್ತು, ಇದ್ದಕ್ಕಿದ್ದಂಗೆ ದೃಷ್ಟಿ ಕಳ್ಕೊಬಿಟ್ಟ ಅಂತಂದರೆ ಹೇಗಿರುತ್ತೆ ಅವನ ಮನಸ್ಥಿತಿ ನೀವೇ ಯೋಚನೆ ಮಾಡಿ. ಮನುಷ್ಯನಿಗೆ ಯಾವುದೇ ಒಂದು ಅಂಗ, ಎಲ್ಲ ಅಂಗಗಳು ಮುಖ್ಯನೇ, ಯಾವುದೇ ಒಂದು ಅಂಗ ಇಲ್ಲ ಅಂತಂದರೂ ಸಂಹೌ ಈ ಕ್ಯಾನ್ ಲೀವ್, ಬದುಕ್ಬೋದು. ಆದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಂಗ ಯಾವುದಪ್ಪ ಅಂತಂದ್ರೆ ದೃಷ್ಟಿನೇ ಇಲ್ಲದೇ ಬದುಕ್ಬೋದು, ಆದರೆ ಜೀವನನ ಹೇಗೆ ಸವಿಯೋದು ಅನ್ನೋದು ಇಲ್ಲಿ ಪ್ರಶ್ನೆ ಬರುವಂಥದ್ದು. ಜಾನ್ ಮಿಲ್ಟನ್ ತನ್ನ ದೃಷ್ಟಿ ಹೋಗ್ತಲ್ಲ ಅನ್ನುವ ನೋವಿನಲ್ಲಿ, ಸಂಕಟದಲ್ಲಿ, ಆ ಯಾತನೆಯಲ್ಲಿ ಈ ಸಾನೆಟನ್ನು ಬರಿತಾ ಇರ್ತಕ್ಕಂಥದ್ದು. ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್ ಇಯರ್ ಆಫ್ ಮೈ ಡೇಸ್. ಇಲ್ಲಿ ಜಾನ್ ಮಿಲ್ಟನ್ ಅವ್ರಿಗೆ ಗೊತ್ತೇ ಆಗ್ತಿಲ್ಲ, ಹೇಗಪ್ಪ ನಾನು ನನ್ನ ಅರ್ಧ ಜೀವನವನ್ನು ಕಳೆದುಬಿಟ್ಟೆ, ಈಗ ನಾವು ಈಸ್ 44, ನನ್ನ ಜೀವನನ ಹೇಗೆ ಕಳೆದೆ, ಅಯ್ಯೋ 44 ವರ್ಷ ಎಷ್ಟು ಬೇಗ ಕಳೆದೋಯ್ತು. ಆ್ಯಂಡ್ ಇನ್ ದಿಸ್ ಡಾರ್ಕ್ ವರ್ಲ್ಡ್ ಆ್ಯಂಡ್ ವೈಡ್. ಆದರೆ ಅವನ ನೋವೇನಪ್ಪ ಅಂತಂದರೆ ಇನ್ನೂ ಅರ್ಧದಷ್ಟು ಜೀವನವನ್ನು ಈ ಸಂಪೂರ್ಣ ಕಗ್ಗತ್ತಲಿನ ಪ್ರಪಂಚದಲ್ಲಿ ಕಳಿಬೇಕಲ್ಲ. ಯಾಕಂದರೆ ದೃಷ್ಟಿ ಇಲ್ಲ, ಇಡೀ ಪ್ರಪಂಚ ಕತ್ತಲಾಗಿ ಕಾಣ್ತಿದೆ. ಈ ಕತ್ತಲಿನ ಪ್ರಪಂಚದಲ್ಲಿ ನಾನು ಇನ್ನೂ ಅರ್ಧ ನನ್ನ ಜೀವನವನ್ನು ನಡೆಸಬೇಕಲ್ಲ ಅನ್ನುವಂಥ ನೋವು, ತುಂಬ ನೋವು ಅಂತಂದರೆ ಅಷ್ಟಿಷ್ಟಲ್ಲ, ಅಯ್ಯೋ ಆಕಾಶನೇ ತಲೆ ಮೇಲೆ ಬಿದ್ದೋಗ್ತೇನೋ ಅನ್ನುವಷ್ಟು ನೋವು ಅವನನ್ನು ತಿಂತಾ ಇದೆ. ಆ ನೋವು ಅವನ್ನ ಹಾಂಟ್ ಮಾಡ್ತಾ ಇದೆ. ಅಂತಂದರೆ ಅವನ ಜೀವನ, ಅವ್ನು ಲೀವ್ ಹುಟ್ಟಿತ್ತಲ್ಲ, ಆ ಜಾನ್ ಮಿಲ್ಟನ್ ಹೇಗೆ ಜೀವನ ನಡೆಸ್ತಾ ಇದೆ ಅಂತಂದರೆ ತನ್ನ ಬರವಣಿಗೆಯ ಮೂಲಕ, ತನ್ನ ಕವಿತೆಗಳನ್ನ ಬರೆಯೋದ್ರ ಮೂಲಕ, ಕಾವ್ಯಗಳನ್ನು ಬರೆಯೋದ್ರ ಮೂಲಕ ಅದರಿಂದ ಏನು ಆದಾಯ ಬರ್ತಿತ್ತೋ, ಅದರಿಂದ ಏನು ಹಣ ಸಂಪಾದನೆ ಆಗ್ತಿತ್ತೋ, ಆ ಹಣದಿಂದ ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಆದರೆ ಈಗ ಅವನ ಯೋಚನೆ ಏನಪ್ಪ ಅಂತಂದರೆ, ನನ್ನ ದೃಷ್ಟಿನೇ ಇಲ್ಲ, ದೃಷ್ಟಿ ಇಲ್ಲದೆ ಇರುವಾಗ ನಾನು ಹೇಗೆ ಕವಿತೆಗಳನ್ನ ಬರೀಲಿ, ಹೇಗೆ ಬರವಣಿಗೆಯನ್ನು ಬರೀಲಿ, ಬರವಣಿಗೆ ಬರಲಿಲ್ಲ ಅಂತಂದರೆ ಆದಾಯ ಇಲ್ಲ, ಇನ್ಕಮ್ ಇಲ್ಲ ಅಂತಂದರೆ ನನ್ನ ಜೀವನನ ಹೇಗೆ ನಡೆಸಲಿ ಅನ್ನುವಂಥ ನೋವು ಅವನನ್ನು ಕಾಡ್ತಾ ಇದೆ, ಜಾನ್ ಮಿಲ್ಟನನ್ನು ಕಿತ್ತು ತಿಂತಾ ಇದೆ. ಆದರೆ ಒಂದು ಸಂಗತಿ, ನಿಜವಾದ ಸಂಗತಿ ಏನಪ್ಪ ಅಂತಂದರೆ, ಜಾನ್ ಮಿಲ್ಟನ್ ಅವರು ಬರೆದಿರ್ತಕ್ಕಂಥ ಎಲ್ಲ ಮಹಾ ಗ್ರಂಥಗಳು, ಪ್ಯಾರಡೈಸ್ ಲಾಸ್ಟ್ ಆಗಿರ್ಬೋದು, ಪ್ಯಾರಡೈಸ್ ರೀಗೇನ್ ಆಗಿರ್ಬೋದು, ಅವೆಲ್ಲವೂ ಜಾನ್ ಮಿಲ್ಟನ್ ದೃಷ್ಟಿ ಕಳ್ಕೊಂಡ್ಮೇಲೆ ಬಂದಿರುವಂತಹ ಗ್ರಂಥಗಳು. ಬಹುಶಃ ಜಾನ್ ಮಿಲ್ಟನ್ಗೆ ಈ ಸತ್ಯ ಗೊತ್ತಿದ್ರೆ ಅವನು ಇಷ್ಟೊಂದು ನೋವು ಪಡ್ತಿರ್ಲಿಲ್ಲ ಅನ್ಸುತ್ತೆ, ಇಷ್ಟೊಂದು ಯಾತನೆ ಅವನು ಅನುಭವಿಸ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆದರೆ ಆ ಸಂದರ್ಭದಲ್ಲಿ, ಅವನ ದೃಷ್ಟಿ ಕಳ್ಕೊಂಡಂಥ ಸಂದರ್ಭದಲ್ಲಿ ಇದೆಲ್ಲ ಅವನಿಗೆ ಗೊತ್ತಿರಲಿಲ್ಲ. ಅಯ್ಯೋ, ಇಷ್ಟು ವರ್ಷ ಬರವಣಿಗೆ ಬರೀತಾ ಇದ್ದ, ಹೇಗೋ ಜೀವನ ನಡೀತಾ ಇತ್ತು, ತನ್ನ ಟ್ಯಾಲೆಂಟನ್ನು ಯೂಸ್ ಮಾಡ್ತಿದ್ದ. ಆದರೆ ಇನ್ಮುಂದೆ ನನ್ನ ಜೀವನ ಹೇಗೆ ನಡೆಸಲಿ, ಇನ್ಮುಂದೆ ನನ್ನ ಜೀವನ ಹೇಗಿರುತ್ತೆ, ಈ ಕಗ್ಗತ್ತಲಿನ ಪ್ರಪಂಚದಲ್ಲಿ ನನ್ನ ಜೀವನ ಹೇಗೆ ಕಳೀಲಿ ಅಂತಕ್ಕಂಥ ನೋವು ಜಾನ್ ಮಿಲ್ಟನ್ನ ತುಂಬ ಕಾಡ್ತಿರುವಂಥದ್ದು ಇಲ್ಲಿ. And that one talent which is dead to hide lodged with me useless, though my soul more bent to serve there with my maker and present my true account lest his returning child. ಇಲ್ಲಿ ಸ್ನೇಹಿತರೆ, ತಮ್ಮಲ್ಲಿರುವ ಟ್ಯಾಲೆಂಟ್ ಬಗ್ಗೆ ಜಾನ್ ಮಿಲ್ಟನ್ ಅವರು ಮಾತಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡಿ. ಆ್ಯಂಡ್ ದಟ್ ಒನ್ ಟ್ಯಾಲೆಂಟ್ ವಿಚ್ ಈಸ್ ಡೆಡ್ ಟು ಹೈ ಲಾರ್ಜ್ಡ್ ವಿತ್ ಮೀ ಯೂಸ್ಲೆಸ್. ಅವ್ನ ನೋವು ಏನಪ್ಪ ಅಂತಂದರೆ, ನನ್ನ ಹತ್ರ ಒಂದು ಟ್ಯಾಲೆಂಟ್ ಇದೆ, ನನ್ನ ಹತ್ರ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆ ಏನಪ್ಪ ಅಂತಂದರೆ ಈ ಕವಿತೆಗಳನ್ನ ಬರೀತಕ್ಕಂಥದ್ದು, ಕಾವ್ಯಗಳನ್ನು ಬರೀತಕ್ಕಂಥದ್ದು, ಬರವಣಿಗೆ ಮಾಡ್ತಕ್ಕಂಥದ್ದು. ಆ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನಾನು ಜೀವನ ನಡೆಸ್ತಾ ಇದ್ದೆ. ಆದರೆ ಈಗ ನನ್ನ ದೃಷ್ಟಿನೇ ಇಲ್ಲ, ಆ ಟ್ಯಾಲೆಂಟ್ನ ಹೇಗೆ ಯೂಸ್ ಮಾಡ್ಕೊಳ್ಳಿ ಅಂತಂದರೆ ನಾನು ಬರವಣಿಗೆನ ಹೇಗೆ ಬರಲಿ, ದೃಷ್ಟಿನೇ ಇಲ್ಲದೆ ಆದಮೇಲೆ ಬರವಣಿಗೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ತನ್ನ ಟ್ಯಾಲೆಂಟ್ ಬಗ್ಗೆ ಬರ್ತಿರುವಂಥದ್ದು. ದೋ ಮೈ ಸೋಲ್ ಮೋರ್ ಬೆಂಟ್ ಟು ಸರ್ವ್ ದೇರ್ ವಿತ್ ಮೈ ಮೇಕರ್ ಅಂತಂದರೆ, ಅವನು ಅಂಧನಾಗಿದ್ದರೂ ಕೂಡ ಜಾನ್ ಮಿಲ್ಟನ್ ಈ ವಾಂಟೆಡ್ ಟು ಸರ್ವ್ ಈಸ್ ಮೇಕರ್ ಅಂತಂದರೆ ದ ಗಾಡ್ ಅಂತಂದರೆ ಜೀಸಸ್ ಕ್ರಿಸ್ಟ್. ಜಾನ್ ಮಿಲ್ಟನ್ನು ಜೀಸಸ್ ಕ್ರಿಸ್ಟ್ನ ಪರಮ ಭಕ್ತ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಆ ಟ್ಯಾಲೆಂಟ್ ಬಗ್ಗೆ ಮಾತಾಡಿದ್ನಲ್ಲ, ಆ ಟ್ಯಾಲೆಂಟ್ ಯಾರಪ್ಪ ಕೊಟ್ಟಿದ್ದು ಅಂತಂದರೆ, ಇಟ್ ಈಸ್ ಬೆಸ್ಟೌಡ್ ಫ್ರಮ್ ಜೀಸಸ್ ಕ್ರಿಸ್ಟ್, ಫ್ರಮ್ ದ ಗಾಡ್. ಈ ಟ್ಯಾಲೆಂಟನ್ನು, ಈ ಕವಿತೆ ಬರೀತಕ್ಕಂಥ ಟ್ಯಾಲೆಂಟನ್ನು, ಆ ಪ್ರತಿಭೆಯನ್ನು ಜಾನ್ ಮಿಲ್ಟನ್ಗೆ ಕೊಟ್ಟವನೇ ಜೀಸಸ್ ಕ್ರಿಸ್ಟ್, ಬಂದಿದ್ದೇ ದೇವರಿಂದ. ಹಾಗಾಗಿ ಆ ದೇವರಿಗೆ ರಿಟರ್ನಾಗಿ ಏನಾದ್ರು ಕೊಡಬೇಕಲ್ಲ, ಅವ್ನ ಋಣ ತೀರಿಸ್ಬೇಕಲ್ಲ, ಅವ್ನ ಸಾಲ ತೀರಿಸ್ಬೇಕಲ್ಲ. ಅದು ಹೇಗೆ ಅವ್ನ ಋಣ ತೀರಿಸ್ತಿದ್ದ ಅಂತಂದರೆ, ಆ ದೇವರಿಗೆ ಸಂಬಂಧಪಟ್ಟಂಥ ಕವಿತೆಗಳನ್ನು ಬರೆಯೋ ಮೂಲಕ,
ಮೂಲಕ, ತನ್ನ ಕವಿತೆಗಳಲ್ಲಿ ಆ ಜೀಸಸ್ ಕ್ರಿಸ್ತನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಆ ಕವಿತೆಗಳನ್ನು ಬರೆಯೋ ಮೂಲಕ, ಆ ಮಹಾಕಾವ್ಯಗಳನ್ನು ಬರೆಯೋ ಮೂಲಕ ಅವನು ಋಣ ತೀರಿಸ್ತಿದ್ದ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ, ತನ್ನ ದೃಷ್ಟಿಯನ್ನು ಕಳ್ಕೊಂಡಿದ್ದಾನೆ. ಆ ದೇವ್ರನ್ನ ಋಣ ಹೇಗೆ ತೀರಿಸ್ದೆ ಎನ್ನುವ ಯೋಚನೆ ಅವನ ಮನಸ್ಸಲ್ಲಿ ಬಂದಿರುವಂಥದ್ದು. ಆ್ಯಂಡ್ ಪ್ರೆಸೆಂಟ್ ಮೈ ಟ್ರೂ ಅಕೌಂಟ್ ಲೆಸ್ಟ್ ಈ ರಿಟರ್ನಿಂಗ್ ಚೈಲ್ಡ್. ಆದರೆ ಒಂದು ಭಯನೂ ಶುರುವಾಗಿದೆ ಜಾನ್ ಮಿಲ್ಟನ್ಗೆ. ಆ ದೇವ್ರ ಋಣ ತೀರಿಸ್ಬೇಕು, ಅವನ ಅಕೌಂಟ್ನ ಕ್ಲಿಯರ್ ಮಾಡಬೇಕು. ಅವನೇನು ನಂಗೆ ಶಕ್ತಿ ಕೊಟ್ಟಿದ್ದಾನೆ, ಕವಿತೆ ಬರೀಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿಯನ್ನು ಅವನ ಬಗ್ಗೆ ಕವಿತೆಗಳನ್ನ ಬರೆಯೋ ಮೂಲಕ ಅವನಿಗೆಲ್ಲ ಆ ಸಾಲನ ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದರೆ ಬಹುಶಃ ಈ ವಿಲ್ ಬಿ ಹ್ಯಾಂಗ್ರಿ ಓವರ್ ಮೀ, ನನ್ನ ಮೇಲೆ ಅವ್ನು ಕೋಪ ಮಾಡ್ಕೋಬೋದು, ನನ್ನನ್ನು ಅವನು ದ್ವೇಷಿಸ್ಬೋದು ಅನ್ನಕ್ಕಂಥ ಮನೋಭಾವನೂ ಕೂಡ ಜಾನ್ ಮಿಲ್ಟನ್ಗೆ ಬಂದ. ಕಳೆದ ಸ್ಟ್ಯಾಂಜದಲ್ಲಿ ಹೇಳಿದೆ, ಜಾನ್ ಮಿಲ್ಟನ್ನಲ್ಲಿ ಒಂದು ಆತಂಕ ಶುರುವಾಗಿದೆ, ಒಂದು ಭಯ ಶುರುವಾಗಿದೆ. ಅದು ಏನು ಭಯ ಅಂತಂದರೆ, ನನ್ನ ಮನಸ್ಸು ತುಡಿತಾ ಇದೆ ನನ್ನ ದೇವರನ್ನು, ನನ್ನ ಜೀಸಸ್ ಕ್ರಿಸ್ಟ್ಗೆ ನಾನು ಇನ್ನೂ ಸರ್ವ್ ಮಾಡಬೇಕು, ಅವನಿಗೆ ಸೇವೆ ಸಲ್ಲಿಸಬೇಕು ಅಂತ. ಆದರೆ ಏನು ಮಾಡಲಿ, ನನ್ನ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ತನ್ನಲ್ಲಿ ತಾನೇ ಒಂದು ಪ್ರಶ್ನೆ ಕೇಳ್ಕೊತಾನೆ ನೋಡಿ ಜಾನ್ ಮಿಲ್ಟನ್. ಡಸ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಲೈಟ್ ಡಿನೈಡ್ ಐ ಫಾಂಡ್ಲಿ ತನ್ನಲ್ಲಿ ತನ್ನ ಮನಸ್ಸಿಗೆ ತಾನೇ ಒಂದು ಪ್ರಶ್ನೆ ಕೇಳ್ಕೊತಾನೆ. ಯಾಕಪ್ಪ ಅಂತಂದರೆ ಇವನ ಮನಸ್ಸಲ್ಲಿ ಏನಿದೆ ಅಂತಂದರೆ, ಆ ದೇವ್ರಿಗೆ ನಾನು ಋಣ ತೀರಿಸಬೇಕು, ಆದರೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ದೃಷ್ಟಿ ಇಲ್ಲ, ಲೈಟ್ ಡಿನೈಡ್, ನನಗೆ ದೃಷ್ಟಿ ಇಲ್ಲ, ನಾನು ಸಂಪೂರ್ಣವಾಗಿ ಐ ಬಿಕೇಮ್ ಬ್ಲೈಂಡ್, ಸಂಪೂರ್ಣ ಕುರುಡಾಗ್ಬಿಟ್ಟಿದ್ದೀನಿ. ಇಂಥ ಪರಿಸ್ಥಿತಿಯಲ್ಲೂ ಆ ದೇವರು, ಆ ಜೀಸಸ್ ಕ್ರಿಸ್ಟು ನನ್ನಿಂದ ಅಪೇಕ್ಷೆ ಪಡ್ತಾನೆ, ನನ್ನಿಂದ ಸೇವೆಯನ್ನು ನಿರೀಕ್ಷೆ ಮಾಡ್ತಾನೆ. ನನ್ನ ಕಣ್ಣು ಚೆನ್ನಾಗಿದ್ದಿದ್ರೆ ನಾನು ಅವನ ಋಣ ತೀರಿಸ್ತಾ ಇದ್ದೆ ನಾನು ಸ್ವಲ್ಪ ಮಟ್ಟಿಗೆ, ಆದರೆ ನನ್ನ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ, ನನಗೆ ದೃಷ್ಟಿ ಇಲ್ಲ. ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲೂ ಆ ದೇವರು ನನ್ನಿಂದ ಸೇವೆಯನ್ನು ನಿರೀಕ್ಷೆ ಮಾಡ್ತಾನ, ನಾನು ಅವನಿಗೆ ಸೇವೆ ಸಲ್ಲಿಸ್ಬೇಕಾ ಅಂತ ತನ್ನೊಳಗೆ ತಾನೇ ಒಂದು ಪ್ರಶ್ನೆಯನ್ನು ಕೇಳ್ಕೊತಾನೆ. ಅಂಥ ಸಂದರ್ಭದಲ್ಲಿ ಬಟ್ ಪೇಷನ್ಸ್ ಟು ಪ್ರಿವೆಂಟ್ ದಟ್ ಮರ್ಮರ್ ಸೂನ್ ರಿಪ್ಲೈಸ್. ಇಲ್ಲಿ ತನ್ನನ್ನು ತಾನು ಪ್ರಶ್ನೆ ಕೇಳ್ಕೊತಾ ಇರಬೇಕಾದ್ರೆ ಸ್ನೇಹಿತರೆ, ಅವನಿಗೊಂದು ವಾಯ್ಸ್ ಕೇಳಿಸುತ್ತೆ, ಒಂದು ಏನೋ ಕೇಳಿಸುತ್ತೆ ಅವನಿಗೆ. ಅದು ಏನಪ್ಪ ಅಂತಂದರೆ ಪೇಷನ್ಸ್. ದ ವರ್ಡ್ ಪೇಷನ್ಸ್ ಈಸ್ ಪರ್ಸಾನಿಫೈಡ್ ಇಯರ್. ಪೇಷನ್ಸ್ ಅಂತಂದರೆ ದ ಇನ್ನರ್ ವಾಯ್ಸ್ ಆಫ್ ದ ಪೋಯೆಟ್, ಇನ್ನರ್ ವಾಯ್ಸ್ ಆಫ್ ಜಾನ್ ಮಿಲ್ಟನ್. ತನ್ನ ಇನ್ನೊಂದು ಮನಸ್ಸು ಹೇಳುತ್ತೆ, ತನ್ನ ಮನಸ್ಸು ಹೇಳುತ್ತೆ, ತನ್ನ ತಾಳ್ಮೆ ಹೇಳುತ್ತೆ. ಅದೇನಪ್ಪ ಅಂತಾರೆ, ದಟ್ ಪ್ರಿವೆಂಟ್ ದಟ್ ಮರ್ಮರ್. ಅವ್ನ ಪ್ರಶ್ನೆ ಗೊಣಗುಡ್ತಾ ಇರ್ತಾನಲ್ಲ, ಪ್ರಶ್ನೆ ಕೇಳ್ಕೊತಾ ಇರೋದನ್ನ ಅದನ್ನು ಇಂಟ್ರಪ್ಟ್ ಮಾಡುತ್ತೆ, ನಿಲ್ಲಿಸ್ಬಿಟ್ಟು ಮತ್ತೆ ತನ್ನ ಆತ್ಮ, ತನ್ನ ಮನಸ್ಸು, ತನ್ನ ಇನ್ನರ್ ವಾಯ್ಸು ಮಾತಾಡ್ಲಿಕ್ಕೆ ಶುರು ಮಾಡ್ತದೆ. ಅದೇನಂತಂದರೆ, ಗಾಡ್ ಡಸ್ ನಾಟ್ ನೀಡ್ ಈದರ್ ಮ್ಯಾನ್ಸ್ ವರ್ಕ್ ಆರ್ ಇಸ್ ಓನ್ ಗಿವ್ಸ್. ಆ ಮನಸ್ಸು, ಆ ಪೇಷನ್ಸ್ ಏನು ಹೇಳುತ್ತೆ, ತನ್ನ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅಂತಂದರೆ, ಗಾಡ್, ಆ ಜೀಸಸ್ ಕ್ರಿಸ್ಟ್ ಇದ್ದಾನಲ್ಲ, ದೇವರಿದ್ದಾನಲ್ಲ, ಅವನು ಯಾರನ್ನು ಈ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ. ಅವನು ಯಾರ ಹತ್ರ ಯಾವುದನ್ನು ನಿರೀಕ್ಷೆ ಮಾಡೋದಿಲ್ಲ, ಆ ಯಾವ ಕೆಲಸವನ್ನು ಅವನು ನಿರೀಕ್ಷೆ ಮಾಡೋದಿಲ್ಲ, ಯಾವ ಉಡುಗೊರೆಗಳನ್ನು ಅವನು ನಿರೀಕ್ಷೆ ಮಾಡುವುದಿಲ್ಲ. ಹೂ ಬೆಸ್ಟ್ ಬಿಯರ್ ಈಸ್ ಮೈಲ್ಡ್ ಯೋಗ್ ದೆ ಸರ್ವ್ ಹಿಮ್ ಬೆಸ್ಟ್. ಆದರೆ ಅಕಾರ್ಡಿಂಗ್ ಟು ಜೀಸಸ್ ಕ್ರಿಸ್ಟ್, ಅಕಾರ್ಡಿಂಗ್ ಟು ದ ಗಾಡ್, ಹೂ ಈಸ್ ದ ಬೆಸ್ಟ್, ಹೂ ಈಸ್ ವೆರಿ ಪೆಟ್ ಫಾರ್ ಹಿಮ್. ಆಗ ಅವನ ದೃಷ್ಟಿಲಿ ಯಾರು ತಮಗೆ ತುಂಬ ಆತ್ಮೀಯ, ಯಾರು ಅವನಿಗೆ ತುಂಬ ಹತ್ತಿರ ಆಗ್ತಾರೆ ಅಂತಂದರೆ, ಯಾರು ಅವನು ವಹಿಸಿರ್ತಕ್ಕಂಥ ಜವಾಬ್ದಾರಿಗಳನ್ನು, ಯಾರು ಅವನು ಹೇಳಿರ್ತಕ್ಕಂಥ ಕೆಲಸಗಳನ್ನ ಚಾಚೂ ತಪ್ಪದೆ ಪಾಲಿಸ್ತಾರೋ, ಅವನು ಕಾಲಲ್ಲಿ ತೋರಿಸಿದ್ನ ಯಾರು ಕೈಯಲ್ಲಿ ಕೈ ಮುಕ್ಕೊಂಡು ಮಾಡ್ತಾರೋ, ಯಾರು ಚಾಚು ತಪ್ಪದೇನೆ ಅವನ ಜವಾಬ್ದಾರಿಗಳನ್ನ ವಹಿಸ್ಕೋತಾರೋ, ಇವರು ಮಾತ್ರ ಆ ಜೀಸಸ್ ಕ್ರಿಸ್ಟ್ನ ದೃಷ್ಟಿಯಲ್ಲಿ ಒಳ್ಳೆಯವರಾಗಲಿಕ್ಕೆ ಸಾಧ್ಯ, ಜೀಸಸ್ ಕ್ರಿಸ್ಟಿಗೆ ತುಂಬ ಹತ್ತಿರವಾಗಲಿಕ್ಕೆ ಸಾಧ್ಯ. ಈ ಸ್ಟೇಟ್ ಈಸ್ ಕಿಂಗ್ಲಿ. ಅಂದರೆ ಜೀಸಸ್ ಕ್ರಿಸ್ಟ್ ಹೇಗೆ ಅಂತಂದರೆ, ಈಸ್ ಲೈಕ್ ಎ ಕಿಂಗ್. ಅವನೊಬ್ಬ ರಾಜನ ಥರ. ಈ ರಾಜ ಅಂತಂದರೆ ಈ ಅರಮನೆಯಲ್ಲಿ ಅವನ ಆಜ್ಞೆಗಳನ್ನ ಪಾಲಿಸಲಿಕ್ಕೆ, ಅವನ ಮಾತನ್ನ ಕೇಳಲಿಕ್ಕೆ ನೂರಾರು ಜನ ಕೆಲಸಗಾರರು, ನೂರಾರು ಜನ ಸೇವಕರು ಇರುವಂಥದ್ದು. ಆ ಥರ ಪರಿಸ್ಥಿತಿಯಲ್ಲಿ ಪರ್ಸಾನಿಫೈಡ್ ಮಾಡಿರುವಂಥದ್ದು ಸ್ನೇಹಿತರೆ. ಆ ಜೀಸಸ್ ಕ್ರಿಸ್ಟ್ ಏನಪ್ಪ ಅಂದರೆ, ಈಸ್ ಲೈಕ್ ಎ ಕಿಂಗ್. ಅವನ ಮಾತನ್ನು ಅವನ ಆರ್ಡ್ರ್ ಮಾಡಿದ್ರೆ, ಒಂದು ಮಾತು ಹೇಳಿದ್ರೆ ಅದನ್ನು ಪಾಲನೆ ಮಾಡಲಿಕ್ಕೆ, ಅದನ್ನು ಕೇಳಲಿಕ್ಕೆ ನೂರಾರು ಜನ, ಸಾವಿರಾರು ಜನ, ಕೋಟ್ಯಾಂತರ ಜನಗಳು ಈ ಭೂಮಿ ಮೇಲಿದ್ದಾರೆ. ಥೌಸಂಡ್ಸ್ ಅಟ್ ಈಸ್ ಬಿಡ್ಡಿಂಗ್ ಸ್ಪೀಡ್ ಆ್ಯಂಡ್ ಪೋಸ್ಟ್ ಓವರ್ ಲ್ಯಾಂಡ್ ಆ್ಯಂಡ್ ಓಷನ್ ವಿತೌಟ್ ರೆಸ್ಟ್. ಅಂದರೆ ಜೀಸಸ್ ಕ್ರಿಸ್ಟ್ ಏನಾದರೂ ಒಂದು ಕೆಲಸ ಹೇಳ್ತು ಅಂತಂದರೆ ಅದನ್ನು ಚಾಚೂ ತಪ್ಪದೇ ಪಾಲಿಸಲಿಕ್ಕೆ ಕೋಟ್ಯಾಂತರ ಜನ ಅವನ ಭಕ್ತರಿದ್ದಾರೆ. ಇಡೀ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಅವನ ಭಕ್ತರಿದ್ದಾರೆ, ಅವನನ್ನು ಫಾಲೋ ಮಾಡ್ತಕ್ಕಂಥವ್ರಿದ್ದಾರೆ. ಅವರು ವಿತೌಟ್ ಟೇಕಿಂಗ್ ಎ ರೆಸ್ಟ್ ಆಫ್ ಎ ಸಿಂಗಲ್ ಮಿನಿಟ್, ಒಂದೇ ಒಂದು ನಿಮಿಷ ರೆಸ್ಟ್ ತಗೊಳ್ದೇನೆ ದೇ ಆರ್ ಈಗರ್ಲಿ ವೆಯ್ಟಿಂಗ್ ಫಾರ್ ದ ಆರ್ಡರ್ ಆಫ್ ಜೀಸಸ್ ಕ್ರಿಸ್ಟ್. ಆ ಜೀಸಸ್ ಕ್ರಿಸ್ಟ್ನ ಆರ್ಡ್ರಿಗೋಸ್ಕರ, ಆಜ್ಞೆಗೋಸ್ಕರ ಕಾಯ್ತಾ ಇದ್ದಾರೆ. ಆ್ಯಂಡ್ ದೇ ವಿಲ್ ಪೋಸ್ಟ್ ಫೋರ್ ಅಂದರೆ ಮೂವ್ ಕ್ವಿಕ್ಲಿ, ವೆದರ್ ಆನ್ ದ ಲ್ಯಾಂಡ್ ಆನ್ ದ ಓಷನ್. ಅದು ಲ್ಯಾಂಡ್ ಆಗಿರ್ಬೋದು ಅಥವಾ ಓಷನ್ ಆಗಿರ್ಬೋದು, ಆ
ಭೂಮಿ ಮೇಲೆ ಆಗಿರ್ಬೋದು ಅಥವಾ ನೀರಿನ ಮೇಲೆ ಆಗಿರ್ಬೋದು, ಹೇಗಾದರೂ ಪರವಾಗಿಲ್ಲ ಆ ಜೀಸಸ್ ಕ್ರಿಸ್ಟ್ ಹೇಳುವಂಥ ಕೆಲಸಗಳನ್ನ ಮಾಡಲಿಕ್ಕೆ ದೇರ್ ಈಗರ್ಲಿ ವೇಟಿಂಗ್, ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಎಲ್ಲರ ಕೈಲೂ ಜೀಸಸ್ ಕ್ರಿಸ್ಟ್ ಹೇಳ್ತಕ್ಕಂಥ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಜಾನ್ ಮಿಲ್ಟನ್ ಈಸ್ ಬ್ಲೈಂಡ್, ನೀನು ಬ್ಲೈಂಡ್ ಆಗಿದೆಯಾ, ಜೀಸಸ್ ಕ್ರಿಸ್ಟ್ ಹೇಳುವಂಥ ಕೆಲಸಗಳನ್ನ ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ವೇನೋ? ಹಂಗಂದ್ರೆ ನೀನು ಜೀಸಸ್ ಕ್ರಿಸ್ಟ್ಗೆ ಬಿಲಬೆಡ್ ಅಲ್ವಾ, ಪೆಟ್ ಅಲ್ವಾ, ಕ್ಲೋಸ್ ಅಲ್ವಾ, ನೀನು ನಿಜವಾದ ಭಕ್ತ ಅಲ್ವಾ ಅಂತಂದ್ರೆ ಅದಕ್ಕೂ ಒಂದು ಉತ್ತರ ಇದೆ. ಅದೇನಪ್ಪ ಅಂತಂದರೆ, ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇ. ಯಾರ ಕೈಲಿ ಆ ಜೀಸಸ್ ಕ್ರಿಸ್ಟ್ ಆಜ್ಞೆಗಳನ್ನು ಪಾಲಿಸೋಕ್ಕಾಗೋದಿಲ್ವೋ, ಅವನು ಹೇಳ್ದಂಥ ಮಾತುಗಳನ್ನ ಕೇಳೋಕ್ಕಾಗೋದಿಲ್ವೋ, ಅವ್ರು ಸುಮ್ಮನೆ ಅವನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದರೆ, ಅವನ ಮುಂದೆ ನಿಂತು ಅವನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದರೆ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ, ಅವರು ಕೂಡ ಆ ಜೀಸಸ್ ಕ್ರಿಸ್ಟ್ನ ದೃಷ್ಟಿಯಲ್ಲಿ ಅವರು ಕೂಡ ಭಕ್ತರೆ, ಅವರು ಕೂಡ ಒಳ್ಳೆಯವರೇ, ಅವರನ್ನು ಕೂಡ ಜೀಸಸ್ ಕ್ರಿಸ್ಟು ಪ್ರೀತಿ ಮಾಡ್ತಾನೆ, ಇಷ್ಟಪಡ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿರುವಂಥ ಸ್ನೇಹಿತರೆ, ಈ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ಮಾತಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ಫ್ರಸ್ಟ್ರೇಷನ್ ಏನಪ್ಪ ಅಂತಂದರೆ, ಕವಿ ತನ್ನ ಮಧ್ಯ ವಯಸ್ಸಿನಲ್ಲಿ ತನ್ನ ದೃಷ್ಟಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ತನ್ನ ಫಿಸಿಕಲ್ ಸೈಟನ್ನು ಕಳ್ಕೊಬಿಟ್ಟಿದ್ದಾನೆ. ಆ ಫಿಸಿಕಲ್ ಸೈಟ್ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಾನು ಸ್ಪಿರಿಚುವಲ್ ಲೈಟ್ ಅಂತ ಒಂದಿದೆ, ಸ್ಪಿರಿಚುವಲ್ ಸೈಟ್ ಅಂತ ಒಂದಿದೆ. ಆ ಸ್ಪಿರಿಚುವಲ್ ಲೈಟ್ ಎಲ್ಲಿಂದ ಬರ್ತಪ್ಪ ಅಂದರೆ ಜೀಸಸ್ ಕ್ರಿಸ್ಟಿಂದ ಬರುವಂಥದ್ದು. ಅದರ ಶಕ್ತಿಯಿಂದ ಈ ಕವಿತೆಗಳನ್ನ ಬರಿತಾನೆ ಅಂತಕ್ಕಂಥದ್ದು. ಮತ್ತು ದ ಓಮ್ನಿಪೊಟೆನ್ಸ್ ಆಫ್ ಗಾಡ್, ಓಮ್ನಿಪೊಟೆನ್ಸ್ ಆಫ್ ಜೀಸಸ್ ಕ್ರಿಸ್ಟ್ ಅಂದರೆ ಜೀಸಸ್ ಕ್ರಿಸ್ಟ್ ಈಸ್ ಎವ್ರಿವೇರ್, ದ ಗಾಡ್ ಈಸ್ ಎವ್ರಿವೇರ್. ಎಲ್ಲ ವಸ್ತುಗಳಲ್ಲೂ ಎಲ್ಲ ಕಡೆಯೂ ದೇವರು ಇರ್ತಾನೆ. ಆ ದೇವ್ರು ಇರೋದ್ರಿಂದನೇ ನಾನು ಇಷ್ಟೆಲ್ಲ ಕವಿತೆಗಳನ್ನ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಆ ದೇವರಿಂದನೇ ನನ್ನ ಜೀವನ ನಡೆಯುತ್ತೆ, ಹೈಸೈಟ್ ಇಲ್ಲದಿದ್ದರೆ ಏನಂತೆ ಅಂತಕ್ಕಂಥ ಧೈರ್ಯ ಜಾನ್ ಮಿಲ್ಟನಲ್ಲಿ ಬರ್ತಕ್ಕಂಥದ್ದು. ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆನ್ ಈಸ್ ಬ್ಲೈಂಡ್ನೆಸ್ ಬೈ ಜಾನ್ ಮಿಲ್ಟನ್ ಅಂತಕ್ಕಂಥ ಸಾನೆಟ್ಟು ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಟು ಮೈಷ ಮಾರ್ಗ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.